ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸುತ್ತಿದೆ. ಇದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮುಖಂಡರಾದ ಕೇದಾರ್ ಲಿಂಗಯ್ಯ ಹಿರೇಮಠ ಅವರು ತಿಳಿಸಿದ್ದು, ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮಳೆ ಇಲ್ಲದೆ ಕೃಷಿಕ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಕಡೆ ಬಿತ್ತನೆ ಮಾಡಲಾಗಿದೆ. ಬಿತ್ತನೆ ಮಾಡಿದವರು ಮಳೆ ಇಲ್ಲ ಎಂದು ಪರದಾಡುತ್ತಿದ್ದಾರೆ. ಇನ್ನು ಮಳೆ ಬಂದರೆ ಬಿತ್ತುತ್ತೇವೆ ಎಂದು ಅನೇಕ ಕೃಷಿಕರು ನಿಂತಿದ್ದಾರೆ. ನೀರಿಲ್ಲ, ಜನರು ಪರದಾಟ ನಡೆಸಿದ್ದಾರೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಜ್ಯ ಸರ್ಕಾರ ರೈತರಿಗೆ ಸೂಕ್ತವಾದ ಪರಿಹಾರ ನೀಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವರೆಲ್ಲರೂ ಉಪಸ್ಥಿತರಿದ್ದಾರೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲೇ ಒಂದು ಭಯಾನಕವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಕಳೆದ 2 ತಿಂಗಳಿಂದ ಮಳೆಯ ಅಭಾವದಿಂದ ತತ್ತರಿಸಿದೆ. ಯಾವ ಮಟ್ಟದಲ್ಲಿ ಕಲಬುರಗಿ ಜಿಲ್ಲೆ ತತ್ತರಿಸಿದೆ ಅಂದರೆ, 1972ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ರೀತಿ ಬರಗಾಲ ಇದ್ದಿತ್ತು ಅಂತಂದರೆ, ಆ ವರ್ಷ ಒಂದೇ ಒಂದು ಹನಿ ಮಳೆ ಭೂಮಿಗೆ ಬಿದ್ದಿರಲಿಲ್ಲ. ಅವತ್ತು ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸು ಅವರು ಯುದ್ಧೋಪಾದಿಯಲ್ಲಿ ಕಾಮಗಾರಿಗಳನ್ನು ಪ್ರಾರಂಭಿಸಿ ಕೂಲಿಕಾರರಿಗೆ ತೊಂದರೆಯಾಗದಂತೆ ನೋಡಿಕೊಂಡ್ರು. 100 ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರು. ಆದರೆ ಅದೇ ಪರಿಸ್ಥಿತಿ ಈ ವರ್ಷ ಬರ್ಬೋದೇನೋ ಅನ್ನುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಬರಬಾರದು, ನಾವು ಪ್ರಾರ್ಥನೆ ಮಾಡ್ಕೋತೇವೆ, ಯಾವ ಕಾರಣಕ್ಕೂ ಬರಬಾರದು. ಆದರೆ ಬರುವಂಥ ಮುನ್ಸೂಚನೆ ಇವತ್ತು ಕಾಣ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಕಲಬುರಗಿಯಲ್ಲಿ ಎಷ್ಟೋ ಕಡೆ ನೀರಿನ ಸಮಸ್ಯೆ ಪ್ರಾರಂಭ ಆಗಿದೆ. ಬಹಳಷ್ಟು ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಈ ಎಲ್ಲ ಕಾರಣಗಳಿಂದ ಸರ್ಕಾರ ಗಂಭೀರವಾಗಿ ವರ್ತನೆ ಮಾಡಬೇಕು. ಇವತ್ತಿನ ಒಂದು ಬೆಳವಣಿಗೆ ನೋಡಿದರೆ ಈ ಬರಗಾಲದ ಬಗ್ಗೆ ಸರ್ಕಾರ ಅಷ್ಟೊಂದು ಗಂಭೀರತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುಲ್ಬರ್ಗ ಬಂದರು, ಬೆಳಗಾವಿ ಹೋದರು, ಪ್ರವಾಸ ಮಾಡಿದ್ರು. ಪ್ರವಾಸ ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ಸ್ವಲ್ಪ ಹಳ್ಳಿ ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಅನುಕೂಲ ಆಗ್ತದೆ. ಇಲ್ಲೇ ಸಮೀಪದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಾಪಾದವರೆಗೆ ಹೋಗಿ ಬಂದರು, ತಮ್ಗೆ ಗೊತ್ತಿದೆ. ತಕ್ಷಣವೇ ಅಲ್ಲೇ ಸ್ಥಳದಲ್ಲೇ 2,000 ಕೋಟಿ ರೂಪಾಯಿಯನ್ನ ಕಲಬುರಗಿಗೆ ಘೋಷಣೆ ಮಾಡಿದ್ರು. 2,000 ಕೋಟಿ. ಆ ವರ್ಷ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ವಿಮೆನೂ ಬಂತು, ಬೆಳೆ ಪರಿಹಾರ ಬಂತು. ಅತಿವೃಷ್ಟಿಯಾಗಿ ಬೆಳೆಗಳು ನಷ್ಟ ಆಗಿತ್ತು.
ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸರ್ಕಾರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಗಂಭೀರತೆಯನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದಕ್ಕೆ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂತ ಕೂಗು ಅವತ್ತು ಕೇಳಿ ಬಂದಿದೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ. ಸಾಲ ಮನ್ನಾದ ಬಗ್ಗೆ ನಾನು ವಿರೋಧಿಲ್ಲ. ಸಾಲ ಮನ್ನಾ ಮಾಡ್ಬೇಕಂತ ತಿಳ್ಕೊಂಡು ಅನೇಕ ಬಾರಿ ನಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವಿ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ವಿ. ಆದರೆ ಸಾಲ ಮನ್ನಾ ಮಾಡೋದಾದರೆ ವೈಜ್ಞಾನಿಕವಾಗಿ ಸಾಲ ಮನ್ನಾ ಮಾಡಬೇಕು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಈ ಕುಮಾರಣ್ಣವರು 2ನೇ ಸಲ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ರಾಷ್ಟ್ರೀಕೃತ ಬ್ಯಾಂಕದ್ದು ಮಾಡಿದ್ರು, ಕೋಆಪರೇಟಿವ್ ಸೊಸೈಟೀಸ್ ಮಾಡಿದ್ರು. 25,000 ಕೋಟಿ. ಆ ಸಾಲ ಮನ್ನಾದ ದುಡ್ಡು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಬಂದಿಲ್ಲ. ಅನೇಕ ಕಡೆ ಗುಲ್ಬರ್ಗಕ್ಕೂ ಬಂದಿಲ್ಲ, ಬಿಜಾಪುರ ಬಂದಿಲ್ಲ, ಇನ್ನೂ ಬಂದಿಲ್ಲ.